ಎಲ್ರಿಗೂ ನಮಸ್ಕಾರ. ಇವತ್ತು ವಿಶೇಷವಾಗಿರುವಂಥ ದಿನ. ಯಾಕಂದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಎನ್ನುವಂಥ ಒಂದು ಪುಟ್ಟ ಗ್ರಾಮ. ಅಲ್ಲಿ ನಮ್ಮ ತಾಲೂಕನ್ನು, ನಮ್ಮ ಜಿಲ್ಲೆಯನ್ನು ಕಾಪಾಡುವಂಥ ಒಬ್ಬ ದೇವತೆ ಶ್ರೀ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವವು ತುಂಬ ಅದ್ಧೂರಿಯಾಗಿ ನಮ್ಮ ಭಾಗದಲ್ಲಿ ಪ್ರತಿ ವರ್ಷವೂ ಜರುಗುತ್ತದೆ. ಅದರಂತೆ ಈ ವರ್ಷ ಕೂಡ ಶ್ರೀ ನೀರ್ಮಾನ್ವಿ ಯಲ್ಲಮ್ಮ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಜರುಗಿತು. ಸಾವಿರಾರು ಭಕ್ತರು ಜಾತ್ರೆಗೆ ಆಗಮಿಸ್ತಾರೆ. ಜಾತ್ರೆ ಅಂದ್ರೇ ಒಂದು ಕಳೆ, ಜಾತ್ರೆ ಅಂದ್ರೇ ಒಂದು ಉಲ್ಲಾಸ, ಉತ್ಸಾಹ. ತಾಲೂಕಿನಲ್ಲಿ, ಈ ಮಾನ್ವಿ ತಾಲೂಕಿನಲ್ಲಿ ಅದ್ಧೂರಿಯಾಗಿ ನಡೆಯುವಂಥ ಏಕೈಕ ಜಾತ್ರಾ ಮಹೋತ್ಸವ ಇದಾಗಿದ್ದು, ಈ ತಾಲೂಕಿಗೆ ಪುರಾತನ ಇತಿಹಾಸವೂ ಸಹ ಇದೆ. ಮಹಾರಾಷ್ಟ್ರ, ತೆಲಂಗಾಣ, ಈ ಕಡೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಇಲ್ಲಿಗೆ ಜನರು ಆಗಮಿಸ್ತಾರೆ ಜಾತ್ರೆ ಸಮಯದಲ್ಲಿ. ಸೊ ಹಾಗಾಗಿ ಜಾತ್ರೆ ಅಂದರೆ ಆಟಿಕೆ ಸಾಮಾನುಗಳು, ಈ ಮನೋರಂಜನಾತ್ಮಕ ತೊಟ್ಟಿಲುಗಳು, ಇವುಗಳಲ್ಲಿ ಕೂತ್ಕೊಳ್ಳೋದು ಒಂದು ಆನಂದ. ಒಂದು ಹಬ್ಬದಂಥ ವಾತಾವರಣ ನಮ್ಮ ಮಾನ್ವಿ ನಗರದಲ್ಲಿ ಸೃಷ್ಟಿಯಾಗುತ್ತೆ ಪ್ರತಿ ವರ್ಷ. ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಸರ್ವರೂ ಆಚರಿಸುವಂಥ ಜಾತ್ರಾ ಮಹೋತ್ಸವ ಇದಾಗಿದ್ದು, ತಾಲೂಕಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಈ ನೀರ್ಮಾನ್ವಿ ಯಲ್ಲಮ್ಮ ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ನೆರವೇರಿಸ್ತಾರೆ. ಅದರಂತೆ ಸಹ ಈ ವರ್ಷ ಕೂಡ ಲಕ್ಷಾಂತರ ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ಯಲ್ಲಮ್ಮ ದೇವಿಯ ರಥೋತ್ಸವಕ್ಕೆ ಜನರು ಮುಗಿಬಿದ್ದಿದ್ದರು. ನಾನು ಮುಂದು ತಾನು ಮುಂದು ರಥವನ್ನು ಎಳಿಬೇಕಂತ. ಈ ರಥೋತ್ಸವ ಎಳೆದ ಮೇಲೆ ಜನರ ಕೂಗಾಟ, ಚೀರಾಟ, ಭಕ್ತಿಯ ಪರಾಕಾಷ್ಠೆ ನೋಡಬೇಕು ಯಾವ ರೀತಿಯಾಗಿದೆ ಅನ್ನುವಂಥದ್ದು. ಅತ್ಯಂತ ಅದ್ಧೂರಿಯಾಗಿ ನಡೆಯುವಂಥ ಜಾತ್ರಾ ಮಹೋತ್ಸವ ಇದಾಗಿದೆ. ಸುಮಾರು 2-3 ದಿನಗಳ ಕಾಲ ಜನರು ಇಲ್ಲೇ ವಾಸ್ತವ್ಯ ನೋಡಿ ಜಾತ್ರೆಯನ್ನು ಮಾಡುವಂಥ ಒಂದು ವಾಸ್ತವ ಸ್ಥಿತಿ ನಮ್ಮ ಜನರಲ್ಲಿ ಇದೆ. ಯಾಕಂದರೆ ಇಲ್ಲಿ ಅವರವರ ಬೇಡಿಕೆಗಳ ಇಷ್ಟಾನುಸಾರವಾಗಿ ತಮ್ಮ ತಮ್ಮ ಕಾರ್ಯಕ್ರಮಗಳಾಗಿರ್ಬೋದು, ಉಡಿ ತುಂಬೋ ಕಾರ್ಯಕ್ರಮ ಆಗಿರ್ಬೋದು, ದೀಡ್ ನಮಸ್ಕಾರ ಆಗಿರ್ಬೋದು, ಹರಕೆಯ ಕಾರ್ಯಕ್ರಮ ಆಗಿರ್ಬೋದು, ಬಲಿಪೂಜೆ ಆಗಿರ್ಬೋದು, ಹೀಗೆ ನಾನಾ ರೀತಿಯ ತಮ್ಮ ಭಕ್ತಿ ಪರಾಕಾಷ್ಠೆಯನ್ನು ಮಾಡ್ತಾರೆ. ಸೊ ಅದು ಮುಗಿಸ್ಕೊಂಡು ನಾವು ನೇರವಾಗಿ ನಮ್ಮ ಅವತ್ತು ಜಾತ್ರೆಯ ಸಂದರ್ಭದಲ್ಲಿ ನಮ್ಮ ರಾಯಚೂರು ಉತ್ಸವ ಸಹ ಇತ್ತು. ಹಾಗಾಗಿ ರಾಯಚೂರು ಉತ್ಸವಕ್ಕೆ ನಾನು ಮತ್ತು ನನ್ನ ಸ್ನೇಹಿತರು ಎಲ್ಲರೂ ಕೂಡ ನೋಡಿದ್ವಿ. ಯಾಕಂದರೆ ರಾಯಚೂರು ಉತ್ಸವ ಅಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಇತಿಹಾಸ ಪ್ರಸಿದ್ಧವನ್ನು ಹೊಂದಿರತಕ್ಕಂಥ ಜಿಲ್ಲೆ. ಬಿಸಿಲ ನಾಡು, ಚಿನ್ನದ ನಾಡು, ಸೌರಶಕ್ತಿಯ ನಾಡು, ಹೀಗೆ ನಾನಾ ರೀತಿಯ ಹೆಸರುಗಳನ್ನು ಕರೆಯುವಂಥ ಜಿಲ್ಲೆ ನಮ್ಮದಾಗಿದೆ. ಪ್ರಪ್ರಥಮ ಬಾರಿಗೆ ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾ ಉತ್ಸವ ಕಾರ್ಯಕ್ರಮ ಆಗಿರೋದರಿಂದ ಇಲ್ಲಿ ಭಾಳ ಅದ್ಧೂರಿಯಾಗಿ ಜರುಗಿತು ಅನ್ನುವಂಥದ್ದು. ಯಾಕಂದರೆ ನಮ್ಮ ಭಾಗದಲ್ಲಿ ಇಂಥ ಕಾರ್ಯಕ್ರಮಗಳು ಆಗೋದು ತುಂಬ ವಿರಳ. ಹಿಂದೆ ನಾವು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕಣ್ತುಂಬಿಕೊಂಡಿದ್ವಿ. ಅದಾದ ನಂತರ ಅತಿ ಹೆಚ್ಚು ಮತ್ತು ಕೃಷಿ ಮೇಳದಲ್ಲಿ ಕೂಡ ಒಂದು ಕಾರ್ಯಕ್ರಮಗಳಾಗ್ತವೆ. ಅದಾದ ನಂತರ ನೋಡಿರೋದು ನಾವು ಈ ರಾಯಚೂರು ಉತ್ಸವ. ಈ ಉತ್ಸವಕ್ಕೆ ಜಿಲ್ಲೆಯ ಎಲ್ಲ ಜನರು ಭಾಗವಹಿಸಿದ್ರು. ನಮ್ಮ ಸ್ನೇಹಿತರು, ನಾವು ಕೂಡ ಹೋಗಿದ್ವಿ. ಅದರಂತೆ ಏನು 2ನೇ ದಿನ ಆಗಿರುವುದರಿಂದ ಮನೋರಂಜನಾತ್ಮಕವಾಗಿ ರಾಜೇಶ್ ಕೃಷ್ಣನ್ ಅವರು ಮತ್ತು ಸಂಚಿತ್ ಹೆಗ್ಡೆ ಅವರು ಮತ್ತು ಅರ್ಜುನ್ ಜನ್ನೆ ಅವರು, ಹೀಗೆ ಅವತ್ತು ಕಲಾ ತಂಡ ಭಾಗವಹಿಸಿದ್ರು. ಒಂದು ಮನೋರಂಜನಾತ್ಮಕ ನಮ್ಮನ್ನೆಲ್ಲ ರಂಜಿಸಿದರು. ಅದ್ರ ಜೊತೆಗೆ ಈ ಉತ್ಸವದಲ್ಲಿ ಹಲವಾರು ಕಲಾವಿದರನ್ನು ಕಟ್ಟಿಕೊಂಡು ನಮ್ಮ ಜಿಲ್ಲೆಯ ಮತ್ತು ನಮ್ಮ ರಾಜ್ಯದ ಹಲವು ಕಲಾವಿದರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇತಿಹಾಸವನ್ನು ಸಾರುವಂಥ ರಾಯಚೂರು ಜಿಲ್ಲೆಯು ಗಂಡು ಮಟ್ಟದ ನಾಡಾಗಿದ್ದು, ಈ ರಾಯಚೂರು ಜಿಲ್ಲೆಯು ಪುರಾತನ ಇತಿಹಾಸವನ್ನು ಹೊಂದಿದೆ. ಯಾಕಂದರೆ ನಮ್ಮ ರಾಯಚೂರು ಜಿಲ್ಲೆ ಇಡೀ ರಾಜ್ಯಕ್ಕೆ ಶಕ್ತಿ ಸ್ಥಾವರವಾಗಿ ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತದೆ. ರಾಯಚೂರು ಶಕ್ತಿ ನಗರದಲ್ಲಿ ವಿದ್ಯುತ್ತನ್ನು ಉತ್ಪತ್ತಿ ಮಾಡಿ ಇಡೀ ರಾಜ್ಯಕ್ಕೆ ಸಪ್ಲೈ ಮಾಡ್ತದೆ. ಅಲ್ಲದೆ
ಚಿನ್ನದ ನಾಡು ಅಂತ ನಾವು ಕರಿತೀವಿ. ಇಡೀ ದೇಶಕ್ಕೆ ನಮ್ಮ ರಾಯಚೂರು ಜಿಲ್ಲೆಯ ಹಟ್ಟಿ ಗೋಲ್ಡ್ ಮೈನ್ಸ್ನಿಂದ ಚಿನ್ನವನ್ನು ಕಳಿಸ್ತದೆ. ಅಲ್ಲದೆ ನಮ್ಮದು ಭತ್ತದ ನಾಡು ಅಂತೀವಿ ನಾವು. ಈ ರಾಯಚೂರು ಜಿಲ್ಲೆಯು ಚಿನ್ನ, ಅನ್ನ, ಹೊನ್ನು ಇವೆಷ್ಟನ್ನು ಕೂಡ ಕಳಿಸುವಂಥ ಜಿಲ್ಲೆ, ಏಕೈಕ ಜಿಲ್ಲೆ ಯಾವುದಾದ್ರಿದೆ ಅದು ನಮ್ಮ ರಾಯಚೂರು ಜಿಲ್ಲೆ. ಅತಿಯಾಗಿ ಬಿಸಿಲನ್ನು ಸಹ ಬಿಸಿಲಿನ ನಾಡು ಅಂತ ಕೂಡ ಕರೀತಾರೆ. ಅದ್ರ ಜೊತೆಗೆ ಅನ್ನವನ್ನು ಕೂಡ ನಾವು ಇಡೀ ರಾಜ್ಯಕ್ಕೆ ಕಳಿಸ್ತೀವಿ, ಚಿನ್ನವನ್ನು ಕೂಡ ಕಳಿಸ್ತೀವಿ, ಶಕ್ತಿಯನ್ನು ಕೂಡ ಕಳಿಸ್ತೀವಿ. ಎಲ್ಲವೂ ಕೂಡ ನಮ್ಮ ಜಿಲ್ಲೆಗೆ ಜಿಲ್ಲೆಯಿಂದನೇ ಬೇರೆ ಬೇರೆ ಕಡೆ ಕಳಿಸುವಂಥ ಒಂದು ಶಕ್ತಿ ಸ್ಥಾವರ ನಮ್ಮದಾಗಿದೆ ಅನ್ನುವಂಥದ್ದು. ಆದರೆ ಈ ಉತ್ತರ ಕರ್ನಾಟಕ ಅಂತ ಬಂದಾಗ ಅತಿ ಹೆಚ್ಚು ಕಡೆಗಣನೆಗೆ ಒಳಗಾಗುವಂಥ ಏಕೈಕ ಜಿಲ್ಲೆ ಅಂದರೆ ಅದು ನಮ್ಮದು ರಾಯಚೂರು ಜಿಲ್ಲೆ. ಇಲ್ಲಿನ ರಾಜಕೀಯ ವ್ಯಕ್ತಿಗಳ ಹಿತಾಸಕ್ತಿ ಕಡಿಮೆ ಇರೋದರಿಂದ, ರಾಜ್ಯಕ್ಕೆ ಇಲ್ಲಿ ಮೂಲಭೂತ ಸೌಲಭ್ಯಗಳಿಂದ ರಾಯಚೂರನ್ನು ಪ್ರತಿ ಸಲವೂ ಕೂಡ ಕ್ಯಾಬಿನೆಟಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಇದರಲ್ಲಿ ತುಂಬ ಹಿಂದಕ್ಕೆ ತಳ್ಳುವಂಥ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಹಾಗಾಗಿ ರಾಯಚೂರು ಜಿಲ್ಲೆಯನ್ನು ಮುನ್ನೆಲೆಗೆ ತರಬೇಕನ್ನುವಂಥದ್ದು ಪ್ರತಿಯೊಬ್ಬರ ಒತ್ತಾಯವಾಗಿದೆ. ಏನು ಜಿಲ್ಲಾ ಉತ್ಸವದಲ್ಲಿ ಬೃಹತ್ತಾಕಾರದ ಒಂದು ಆಹಾರ ಮೇಳದ ಮಳಿಗೆಯನ್ನು ಕೂಡ ಹಾಕಲಾಗಿತ್ತು. ಇಲ್ಲಿ ಬಗೆ ಬಗೆಯ ವಿಧ ವಿಧವಾದ ಆಹಾರಗಳನ್ನು ತಯಾರಿಕೆ ಮಾಡ್ತಾಯಿದ್ರು. ಜನರಿಗೆ ತಯಾರಿಸಿ ಅಲ್ಲೇ ಜನರಿಗೆ ಆಹಾರವನ್ನು ಕೊಡ್ತಾಯಿದ್ರು. ಅದು ನಿಗದಿತ ದರದಲ್ಲಿ ಎಲ್ಲರೂ ಮಾಡ್ತಾಯಿದ್ರು. ನಮ್ಮ ದೋಸ್ತರು ಕೂಡ ಫೋಟೋಕ್ಕೆ ತಾನು ಮುಂದೆ ನಾನು ಮುಂದೆ ಅಂತೇಳಿ ಫೋಟೋವನ್ನು ಎಳಿತಾ ಇದ್ದರು. ಯಾಕಂದರೆ ನಮ್ಮ ಕಡೆ ಸಿಗೋದೇ ಅಪರೂಪ, ಮತ್ತೆ ಸಿಗೋದಿಲ್ಲ. ಉತ್ಸವ ಬರೋಕ್ಕೆ ಮತ್ತೆ ಒಂದು ವರ್ಷ, ಈ ವರ್ಷ ಮಾಡೋದು ನೆಕ್ಸ್ಟ್ ಮಾಡ್ತಾರೋ ಇಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ. ಹಾಗಾಗಿ ತುಂಬ ಜನರು ಬೇರೆ ಬೇರೆ ನಾನಾ ತಾಲೂಕುಗಳಿಂದ ಜನರು ಆಗಮಿಸಿದ್ರು. ಇನ್ನು ಸಿಂಧನೂರು ಬೇರೆ ಬೇರೆ ತಾಲೂಕುಗಳಿಗೆ ಕೂಡ ಇದನ್ನು ಅವೇರ್ನೆಸ್ ಮಾಡಿದರೆ, ಪ್ರಚಾರ ಕೂಡ ಕೈಗೊಂಡಿದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಉನ್ನತವಾದಂಥ ಹೆಸರು ಕೂಡ ನಮ್ಮ ರಾಜ್ಯಕ್ಕೆ ಕಳಿಸುವಂಥ ವ್ಯವಸ್ಥೆ ಆಗ್ತಿತ್ತು. ಆಮೇಲೆ ಕೆಲವು ಮಾಧ್ಯಮಗಳಲ್ಲಿ, ಕೆಲವು ಪತ್ರಿಕೆಗಳಲ್ಲಿ ಇದು ಜಿಲ್ಲೆಗಷ್ಟು ಸೀಮಿತ ಎಂದು ಸುದ್ದಿ ಬರೆದಾಗ ಬೇರೆ ಬೇರೆ ಕಡೆ ಎಲ್ಲ ಕೂಡ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಇದು ಎಲ್ಲ ಇಡೀ ಜಿಲ್ಲಾ ಉತ್ಸವ ಆಗಿರೋದ್ರಿಂದ ಪ್ರತಿಯೊಂದು ಗ್ರಾಮೀಣ ಮಟ್ಟಕ್ಕೂ ಕೂಡ ತಲುಪಬೇಕು ಅನ್ನುವಂಥ ಸುದ್ದಿಗಳನ್ನು ಆಮೇಲೆ ಆದೇಶಗಳನ್ನು ಮಾಡಿದಾಗ ಎಲ್ಲ ಕಡೆ ಕೂಡ ಜನರು ಇದು ಅವೇರ್ನೆಸ್ ಆಯಿತು. ಹಾಗಾಗಿ ರಾಯಚೂರು ಜಿಲ್ಲಾ ಉತ್ಸವವನ್ನು ಜನರು ಬಂದು ಅದ್ಧೂರಿಯಾಗಿ ಯಶಸ್ವಿ ಮಾಡಿದರು. ಈ ಜನಸಾಗರ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ರಾಜೇಶ್ ಕೃಷ್ಣನ್ ಅವರು ಬಂದಾಗ, ಕಲಾವಿದರು ಬಂದಾಗ ಅಲ್ಲಿ ನಾ ಮುಂದೆ ತಾ ಮುಂದೆ ಅಂತ ಹೋಗ್ತಾಯಿದ್ರು. ಯಾಕಂದರೆ ನಮ್ಮ ಕಡೆ ಬರೋದೇ ಅಪರೂಪ ಏನು ಈ ಸಿಂಗರ್ಸ್ಗಳು, ಈ ಸೆಲೆಬ್ರಿಟಿಗಳು ಅವ್ರು ಬಂದಾಗ ಅವರ ನೋಡೋದೇ ಏನೋ ಒಂಥರ ಜನರಿಗೆ ಖುಷಿ. ರಾಯಚೂರು ಅಂದ್ರೇ ಬಿಸಿಲಿನ ನಾಡು ಅಂತಲೇ ಅವರು ಈ ಕಡೆ ಬರೋದಕ್ಕೆ ಭಾಳಷ್ಟು ಹಿಂದೆ ಮುಂದೆ ನೋಡ್ತಾರೆ. ಹಾಗಾಗಿ ಏನೇ ಇರಲಿ, ನಮ್ಮ ರಾಯಚೂರು ಜಿಲ್ಲೆಯ ಅತ್ಯಂತ ಉತ್ಸವ ಅದ್ದೂರಿಯಾಗಿ ಜರುಗಿತು. ಪ್ರತಿ ವರ್ಷ ಕೂಡ ನಮ್ಮ ರಾಯಚೂರು ಜಿಲ್ಲಾ ಉತ್ಸವ ಪ್ರತಿ ವರ್ಷ ಕೂಡ ಜರುಗಲಿ. ಇಲ್ಲಿನ ನಮಗೆ ಮೂಲ ಸಂಸ್ಕೃತಿ, ಸ್ಥಳೀಯ ಕಲೆಯನ್ನು ಬೆಳೆಸುವಂಥ ಉತ್ಸವಗಳಾಗಬೇಕು. ಇಲ್ಲಿನ ಕಲಾವಿದರನ್ನು ಬೆಳೆಸುವಂಥ ಉತ್ಸವ ಆಗಬೇಕು. ಇಲ್ಲಿನ ಸ್ಥಳೀಯ ಜನರನ್ನು ಪರಿಗಣನೆ ತೆಗೆದುಕೊಂಡು ಅದ್ಧೂರಿಯಾಗಿ ಉತ್ಸವಕ್ಕೆ ಎಲ್ಲರೂ ಕೂಡ ಭಾಗಿಯಾಗಬೇಕು ಅನ್ನುವಂಥದ್ದು. ನೂರಾರು ಕಲಾವಿದರು ಕೂಡ ನಮ್ಮ ರಾಯಚೂರು ಜಿಲ್ಲೆಯಲ್ಲಿದ್ದಾರೆ. ಆದರೆ ಅವರನ್ನು ಕೂಡ ಪರಿಗಣಿಸದೇ ಇರುವುದು ಎಲ್ಲ ಒಂದು ಕಡೆ ಬೇಸರದ ಸಂಗತಿ.